ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋವನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಹೊನ್ನವ ಮಂತ್ರಾಲಯದ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ರಾಯರೇ ಸ್ವತಃ ಬಂದು ಸಂಕಲ್ಪವನ್ನು ಹೇಳಿಕೊಟ್ಟ ವಿಧಾನ ಯಾವ ರೀತಿ ಅಂತ ಹೇಳ್ತೀನಿ. ಈ ಒಂದು ದೇವಸ್ಥಾನಕ್ಕೆ ಇರುವಂಥ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ದೇವಸ್ಥಾನ ಬಂದ್ಬಿಟ್ಟು ಹೊನ್ನಗನಹಟ್ಟಿ, ತಾವರೆಕೆರೆ, ಮಾಗಡಿ ಮೈನ್ ರೋಡಲ್ಲಿ, ಬೆಂಗಳೂರಲ್ಲಿ ಬರುತ್ತೆ. ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಕ್ಷೇತ್ರ ಇದು. ಅದೇ ರೀತಿಯಾಗಿ ರಾಯರು ನನ್ನ ಕೋರಿಕೆಯನ್ನು ಸಹ ನೆರವೇರಿಸಿಕೊಟ್ರು. ಅದು ಏನು ಅಂತಲೂ ಹೇಳ್ತೀನಿ, ಪೂರ್ತಿಯಾಗಿ ನೋಡಿ. ರಾಯರಿದ್ದಾರೆ ಎಂಬ ಸತ್ಯವೂ ಸಹ ಖಂಡಿತವಾಗಿಯೂ ನಿಮಗೂ ಸಹ ತಿಳಿಯುತ್ತದೆ. ಮೊದಲಿಗೆ ಈ ಒಂದು ದೇವಸ್ಥಾನದ ಮಹತ್ವ ಏನಪ್ಪ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ದೇವಸ್ಥಾನಕ್ಕೆ ಯಾವ ರೀತಿ ಹೆಸರು ಬಂತು, ಯಾವ ರೀತಿ ಅಂತ ಹೇಳ್ತೀನಿ. ಅಲ್ಲಿ ನರಸಿಂಹಾಚಾರಿ ಸ್ವಾಮಿಗಳು ಹೊನ್ನಗನಹಟ್ಟಿ ಗ್ರಾಮಕ್ಕೆ ಮಠ ಮಾಡಬೇಕಂತ ಆಸೆಯಿಂದ ಬಂದಿರೋದಿಲ್ಲ. ತಮ್ಮ 12ನೇ ವಯಸ್ಸಿನಿಂದ ರಾಯರ ಸೇವೆಯನ್ನು ನರಸಿಂಹಾಚಾರಿ ಸ್ವಾಮಿಗಳು ಮಾಡ್ತಾಯಿದ್ರಂತೆ. ಒಂದಿನ ರಾಯರು ಸ್ವಪ್ನದಲ್ಲಿ ಮೊದಲಿಗೆ ಈ ಒಂದು ದೇವಸ್ಥಾನದ ಮಹತ್ವ, ಇತಿಹಾಸ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನರಸಿಂಹಾಚಾರಿ ಸ್ವಾಮಿಗಳು ಹೊನ್ನಗನಹಟ್ಟಿ ಗ್ರಾಮಕ್ಕೆ ಮಠ ಮಾಡಬೇಕಂತ ಯಾವುದೇ ರೀತಿಯ ಆಸೆ ಆಕಾಂಕ್ಷೆ ಇರಲಿಲ್ಲ. ಆದರೆ ಅಲ್ಲಿ 12ನೇ ವಯಸ್ಸಿನಿಂದನೇ ಸಹ ರಾಯರ ಸೇವೆಯನ್ನು ಮಾಡುತ್ತಿದ್ದರಂತೆ. ಹೀಗೆ ರಾಯರ ಸೇವೆಯನ್ನು ನರಸಿಂಹಾಚಾರಿ ಸ್ವಾಮಿಗಳು ಭಕ್ತಿಪೂರ್ವಕದಿಂದ ಮಾಡ್ತಾ ಇದ್ದರೆ, ಅವನ ಸ್ವಾಮಿಗಳಿಗೆ ಒಂದು ದಿನ ರಾಯರು ಸ್ವಪ್ನದಲ್ಲಿ ಕಾಣಿಸಿಕೊಂಡ್ರಂತೆ. ಸ್ವಪ್ನದಲ್ಲಿ ಕಾಣಿಸಿಕೊಂಡು ಏನಪ್ಪ ಹೇಳಿದ್ರು ಅಂದರೆ, ಒಂದು ಪೂರ್ಣ ಫಲದ ಕಾಯಿಯನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ಇಟ್ಟು ಹೊನ್ನಗನಹಟ್ಟಿ ಮಠಕ್ಕೆ ಹೊನ್ನವ ಮಂತ್ರಾಲಯ ಎಂದು ನಾಮಕರಣ ಮಾಡಿ, ಅದೇ ರೀತಿಯಾಗಿ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಸ್ಥಾಪನೆ ಮಾಡಿ, ಇಲ್ಲಿಗೆ ಬರುವ ಭಕ್ತರಿಗೆ ಕಾಯಿಯನ್ನು ಹಿಡಿದು ಕಾಯಿ ಸಂಕಲ್ಪ ಮಾಡಿಸು, ಇಷ್ಟು ವಾರ ಅಂತ ಕಾಯಿ ಸಂಕಲ್ಪ ಮಾಡಿಸ್ಬಿಟ್ಟು ಅವರಲ್ಲಿರುವಂಥ ಪಾಪಕರ್ಮಗಳನ್ನು ತೊಲಗಿಸ್ಬಿಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರುವಂತೆ ಮಾಡು ಅಂದ್ಬಿಟ್ಟು ಅಲ್ಲಿರುವಂಥ ನರಸಿಂಹಾಚಾರಿ ಸ್ವಾಮಿಗಳಿಗೆ ಈ ರೀತಿಯಾಗಿ ಪೂರ್ಣ ಫಲದ ಕಾಯಿಯನ್ನು ಕೊಟ್ಬಿಟ್ಟು ಹೋದ್ರಂತೆ. ಆದ್ದರಿಂದ ಅಲ್ಲಿ ಕಾಯಿ ಸಂಕಲ್ಪ ಸೇವೆಗೆ ತುಂಬಾ ಮಹತ್ವ ಇದೆ. ಅಲ್ಲಿ ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಿದರೆ ಅದರಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ನಿಮ್ಮ ಕಷ್ಟ ಸಮಸ್ಯೆಗಳು ಏನೇ ಇದ್ದರೂ ಸಹ ತೊಲಗಿ ಹೋಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಆ ಒಂದು ದೇವಸ್ಥಾನದಲ್ಲಿ ಮಹತ್ವ ಏನಪ್ಪ ಅಂದರೆ ಕಾಯಿ ಸಂಕಲ್ಪ ಸೇವೆ. ಈ ಒಂದು ಸೇವೆ, ಕಾಯಿ ಸಂಕಲ್ಪ ಸೇವೆಯನ್ನು ನಾವು ಹೇಗಪ್ಪ ಮಾಡಬೇಕು ಅಂದರೆ, ಆ ಒಂದು ಕಾಯಿ ಸಂಕಲ್ಪ ಮಾಡೋದ್ರಿಂದ ನಾವು ಮಾಡಿರುವಂತಹ ಹಿಂದಿನ ಜನ್ಮ ಇಲ್ಲ ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳಿಗೆ ಪಶ್ಚಾತ್ತಾಪ ಪಡುವ ಒಂದು ಮಾರ್ಗ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಪಾಪಕರ್ಮಗಳು ತೊಲಗಿ ಹೋಗುತ್ತವೆ. ಅದೇ ರೀತಿಯಾಗಿ ಕಾಯಿ ಸಂಕಲ್ಪ ಸೇವೆ ಹೇಗಪ್ಪ ಮಾಡಬೇಕು ಅಂದರೆ, ಅಲ್ಲಿರುವಂತಹ ನರಸಿಂಹಾಚಾರಿ ಸ್ವಾಮಿಗಳ ಬಳಿ ನಾವು ನಮ್ಮ ಇರುವ ಕಷ್ಟವನ್ನು ಹೇಳಿಕೊಂಡಾಗ, ಇಲ್ಲ ನಮಗೆ ಇಂತಹ ಇಷ್ಟಾರ್ಥ ನೆರವೇರಬೇಕು ಅಂತ ಹೇಳಿಕೊಂಡಾಗ ಅಲ್ಲಿ ಹೋಗಿ ಕೇಳಿದರೆ ಇಷ್ಟು ವಾರ ಅಂತ ಆ ಸ್ವಾಮಿಗಳು ನಿಗದಿ ಮಾಡ್ತಾರೆ. ಕೆಲವರಿಗೆ 9 ವಾರ, ಇನ್ನು ಕೆಲವರಿಗೆ 11 ವಾರ, 18 ವಾರ, 21 ವಾರ, ಈ ರೀತಿಯಾಗಿ ಸೇವೆಯನ್ನು ಮಾಡಿ ಅಂತ ಅವರು ನಿಗದಿ ಮಾಡ್ತಾರೆ. ಆ ರೀತಿಯಾಗಿ ನಾವು ಆ ಸ್ವಾಮಿಗಳು ಹೇಳುವಂತೆ ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತವೆ. ನಾವು 1 ವಾರ ಹೋಗ್ಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಬರಬೇಕು. ತದನಂತರ ಈ ಒಂದು ಸಂಕಲ್ಪವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತದೆ. ನಾವು ಗುರುವಾರನೇ ಹೋಗಬೇಕಂದ್ರೆ ಗುರುವಾರನೇ ಅಂತಲ್ಲ, ನೀವು ಫ್ರೀ ಇದ್ದಾಗ ಭಾನುವಾರನೂ ಸಹ ಹೋಗ್ಬೋದು. ಆದರೆ ಭಾನುವಾರ ಹೋದರೆ ನೆಕ್ಸ್ಟ್ ಭಾನುವಾರನೇ ಹೋಗಬೇಕು, ಗುರುವಾರ ಹೋದರೆ ನೆಕ್ಸ್ಟ್ ಗುರುವಾರನೇ ಹೋಗಬೇಕು. ಈ ರೀತಿಯಾಗಿ ಸಂಕಲ್ಪ ಸೇವೆಯನ್ನು ಮಾಡಬೇಕಾಗುತ್ತದೆ. ಯಾವ ವಾರ ಹೋಗ್ತೀವೋ ಆ ಒಂದು ವಾರನೇ ಹೋಗ್ಬಿಟ್ಟು ನಾವು ಕಾಯಿ ಸಂಕಲ್ಪ ಸೇವೆಯನ್ನು ಮಾಡಬೇಕಾಗುತ್ತದೆ. ನಮ್ಮಲ್ಲಿರುವ ಇಷ್ಟಾರ್ಥವನ್ನು ರಾಯರ ಬಳಿ ಹೇಳಿಕೊಂಡು ಅವರು ಕೊಡುವಂಥ ಕಾಯಿಯನ್ನು, ಪೂರ್ಣ ಕಾಯಿಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕಿಬಿಟ್ಟು ನಮ್ಮ ಇಷ್ಟಾರ್ಥವನ್ನು ಇಷ್ಟು ವಾರದ ಒಳಗಡೆ ನೆರವೇರಿಸು ತಂದೆ ಅಂದ್ಬಿಟ್ಟು ನಾವು ಪೂರ್ತಿಯಾಗಿ ರಾಯರ ಬಳಿ ಕೇಳಿಕೊಂಡಾಗ ಖಂಡಿತವಾಗಿಯೂ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ನೋಡಿ, ನಾವು ಕಾಯಿ ಸಂಕಲ್ಪ ಸೇವೆ ಮಾಡಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಅದರ ಮೇಲೆ ಹೆಸರನ್ನು ಬರೆದುಬಿಟ್ಟು ದೇವಸ್ಥಾನದಲ್ಲೇ ಕಟ್ಟಿ ಇಟ್ಟಿರ್ತಾರೆ. ಮತ್ತು ನೆಕ್ಸ್ಟ್ ಗುರುವಾರ ಹೋದಾಗ ಆ ಒಂದು ಕಾಯಿಯನ್ನು ನಾವು ಗುರುತು ಹಿಡಿದುಬಿಟ್ಟು ಮತ್ತೆ ಪ್ರದಕ್ಷಿಣೆ ಹಾಕಿಬಿಟ್ಟು ಮತ್ತೆ ಅಲ್ಲೇ ಕಟ್ಟಬೇಕಾಗುತ್ತದೆ. ಈ ರೀತಿಯಾಗಿ ನಮಗೆ ನಿಗದಿ ಮಾಡಿರುವಂತಹ
ಸೇವೆಯನ್ನು ಇಷ್ಟು ವಾರಗಳ ಕಾಲ ಮಾಡಬೇಕಾಗುತ್ತದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 21 ವಾರ ಆದಮೇಲೆ 22ನೇ ವಾರ ಕಾಯಿ ಸಮರ್ಪಣೆ ಮಾಡಬೇಕಾಗುತ್ತದೆ. ಇಲ್ಲ 18 ವಾರ ಹೇಳಿದರೆ, 8 ವಾರ ಸೇವೆ ಹೇಳಿದರೆ 19ನೇ ವಾರ ಸಮರ್ಪಣೆ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ 9 ವಾರ ಆದಮೇಲೆ 10ನೇ ವಾರ ಸಮರ್ಪಣೆ ಮಾಡಬೇಕು. ಹೇಗಪ್ಪ ಮಾಡಬೇಕು ಅಂದರೆ ಇಲ್ಲೇ ನೋಡಿ ತೋರಿಸ್ತಾ ಇದ್ದಾರೆ. ನಾವು ಅಭಿಷೇಕ ಕೊಡೋದಾಗಲಿ ಇಲ್ಲ ಹೋಮ ಮಾಡಿಸೋದಾಗಲಿ ಈ ರೀತಿಯಾಗಿ ಮಾಡಿ ನಾವು ಸಮರ್ಪಣೆ ಮಾಡಬೇಕಾಗುತ್ತದೆ. ಅಷ್ಟರ ಒಳಗಡೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಈ ರೀತಿಯಾಗಿ ಕಾಯಿ ಸಂಕಲ್ಪ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಕೆಲವರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅನುಕೂಲ ಇರೋದಿಲ್ಲ. ಅಂತಹವರು ಇಲ್ಲಿಗೆ ಹೋಗಿಬಿಟ್ಟು ನಿಮ್ಮ ಸಂಕಲ್ಪ ಸೇವೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಒಮ್ಮೆ ಭೇಟಿ ನೀಡಿ. ಅದೇ ರೀತಿಯಾಗಿ ಇನ್ನೊಂದು ಸೇವೆ ಏನಪ್ಪ ಅಂದರೆ ಇಲ್ಲಿ ತುಪ್ಪದ ದೀಪ ಹಚ್ಚೋದು ತುಂಬಾ ಪ್ರಾಮುಖ್ಯತೆ ಇದೆ. ಈ ಒಂದು ದೇವಸ್ಥಾನದಲ್ಲಿ ತುಪ್ಪದ ದೀಪ ಅಂದರೆ ನೀವು ಇಷ್ಟಾರ್ಥದ ಪ್ರಕಾರ ಎಷ್ಟಾದರೂ ಅಂಟಿಸ್ಬೋದು. 9 ಆಗಲಿ 5 ಆಗಲಿ ಇಲ್ಲ 21 ದೀಪ ಆಗಲಿ ಇಲ್ಲೇ ಅವರು ಮಾರ್ತಾ ಇರ್ತಾರೆ. ಆ ಒಂದು ಕೌಂಟರಲ್ಲಿ ಹೋಗ್ಬಿಟ್ಟು ನಾವು ತಗೊಂಡ್ರೆ ಆ ಒಂದು ಕೌಂಟರಲ್ಲಿ ಕೊಡ್ತಾರೆ ರಿಸಿಪ್ಟು. ಅದನ್ನು ತಗೊಂಡ್ರೆ ಅಲ್ಲೇ ತುಪ್ಪದ ದೀಪಗಳನ್ನು ಸಹ ಕೊಡ್ತಾರೆ. ನಾವು ಅದನ್ನು ತಗೊಂಡು ಹಚ್ಬೋದು. ಈ ರೀತಿಯಾಗಿ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದನೂ ರಾಯರಿಗೆ ಸೇವೆಯನ್ನು ಮಾಡ್ಬೋದು. ಕೆಲವರಿಗೆ ತೆಂಗಿನಕಾಯಿ ಅಂದರೆ ಕಾಯಿ ಸಂಕಲ್ಪ ಸೇವೆ ಮಾಡೋದಕ್ಕಾಗಲ್ಲ ಅಂದರೆ ತುಪ್ಪದ ದೀಪಗಳನ್ನು ಹಚ್ಚಿಬಿಟ್ಟು ಈ ರೀತಿಯಾಗಿ ಸಹ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೋದು. ಅಟ್ಲೀಸ್ಟ್ ಈ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆದರೂ ಸಹ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೋದು. ಈ ರೀತಿಯಾಗಿ ನೀವು ಮಾಡಿ ನೋಡಿ. ತುಪ್ಪದ ದೀಪಗಳನ್ನು ಈ ರೀತಿಯಾಗಿ ಅಲ್ಲಿ ಹೋಮ ಇರುತ್ತೆ. ಆ ಹೋಮದ ಸುತ್ತ ನಾವು ಸಾಧ್ಯ ಆದಷ್ಟು ಅಂದರೆ ಯಥಾಶಕ್ತಿ ಪ್ರದಕ್ಷಿಣೆಯನ್ನು ರಾಯರಿಗೆ ಹಾಕೋದ್ರಿಂದ ಆ ಒಂದು ಹೋಮ ಕುಂಡಕ್ಕೆ ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಕೊನೆಯದಾಗಿ ನಿಮ್ಮ ಇಷ್ಟಾರ್ಥ ಇಲ್ಲ ನಿಮ್ಮ ಕಷ್ಟ ಏನಾದರೂ ಇದ್ದರೆ ಹೇಳ್ಕೊಬೋದು. ನೋಡಿ ಎಲ್ಲ ಆ ಪ್ರದಕ್ಷಿಣೆ ಆದ ನಂತರ ನಾವು ಆ ಒಂದು ತುಪ್ಪದ ದೀಪಗಳನ್ನು ಹೋಮ ಕುಂಡಕ್ಕೆ ಹಾಕಬೇಕಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರಾಯರು ನನ್ನ ಕೋರಿಕೆಯನ್ನು ನೆರವೇರಿಸಿಕೊಟ್ರು, ನನ್ನ ಸಂಕಲ್ಪದ ಪ್ರಕಾರನೇ ನೆರವೇರಿಸಿಕೊಟ್ರು. ಏನಪ್ಪ ಅದು ಅಂದರೆ ನಾನು ರಾಯರಿಗೆ ನಾಮಲೇಖನ ಬರೆಯುತ್ತಿದ್ದೆ. ಆದರೆ ನಾನು ಹೊನ್ನವ ಮಂತ್ರಾಲಯದಲ್ಲಿರುವಂತಹ ರಾಯರಿಗೆ ನನ್ನ ಸೇವೆ ತಲುಪಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೆ. ಯಾವ ರೀತಿಯಪ್ಪ ಅಂದರೆ ನಾನು ರಾಯರಿಗೆ ನಾಮಲೇಖನ ಬರಿಬೇಕಂದ್ರೆ ನಾನು ಏನಪ್ಪ ಅಂದ್ಕೊಂಡಿದ್ದೆ ಅಂದರೆ ನಾನು ಈ ಒಂದು ನಾಮಲೇಖನವನ್ನು ಬರೆಯುತ್ತಿದ್ದೇನೆ. ಆ ಒಂದು ನಾಮಲೇಖನದ ಪುಸ್ತಕ ಈ ಒಂದು ಸೇವೆ ನಿಮಗೆ ಅಂದರೆ ಹೊನ್ನವ ಮಂತ್ರಾಲಯದಲ್ಲಿ ನೆಲೆಸಿರುವಂತಹ ಅಲ್ಲಿಗೇ ನನ್ನ ಸೇವೆ ತಲುಪಬೇಕು ಅಂದ್ಬಿಟ್ಟು ನಾನು ಸಂಕಲ್ಪ ಮಾಡಿಕೊಂಡು ಬರೀತಾ ಇದ್ದೆ. ಯಾವಾಗಪ್ಪ ಸ್ಟಾರ್ಟ್ ಮಾಡಿದೆ ಅಂದರೆ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದೆ. ಡಿಸೆಂಬರ್ ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದೆ. ಆ ಒಂದು ಸೇವೆ ಯಾವುದೋ ಒಂದು ರೂಪದಲ್ಲಾದರೂ ನಾನು ನಿಮಗೆ ಸೇರಿಸ್ಬೇಕು ಅಂತಲೇ ಸಂಕಲ್ಪ ಮಾಡಿದೆ. ಹೀಗೆ ಬರೀತಾ ಏನಪ್ಪ ಆಯಿತು ಅಂದರೆ ನಾನೇ ಬರಿತಾ ಇದ್ದೀನಿ ಅಂದ್ಬಿಟ್ಟು ನಾನೇ ಅಲ್ಲಿ ಬಂದುಬಿಟ್ಟು ನಿಮಗೆ ಈ ಒಂದು ಸೇವೆಯನ್ನು ತಲುಪಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಇಲ್ಲ ಎಷ್ಟೇ ಕಷ್ಟ ಆದರೂ ಸಹ ಹೋಗ್ಬಿಟ್ಟು ನಾನೇ ಕೊಟ್ಬಿಟ್ಟು ಬರಬೇಕು ಅಂದರೆ ನಮ್ಮೂರಿಂದ ತುಂಬಾ ದೂರ ಆಗುತ್ತೆ. ಅದು ಹೋಗ್ತೀನೋ ಇಲ್ವೋ ಅನ್ನೋ ನಂಬಿಕೆನೂ ನನಗಿರಲಿಲ್ಲ. ಬಟ್ ನಾನು ಬರಿತಾ ಇದ್ದರೆ ತುಂಬಾ ಭಕ್ತಿಯಿಂದ ಬರೀತಿದ್ದೆ. ಅದೇ ರೀತಿಯಾಗಿ ಈ ಒಂದು ಸೇವೆ ಏನಾದರೂ ಮಾಡಿ ನಿಮಗೆ ನಾನೇ ತಲುಪಿಸ್ಬೇಕು ಅಂದ್ಬಿಟ್ಟು ತುಂಬ ಹಠದಿಂದನೇ ಈ ಒಂದು ಸೇವೆಯನ್ನು ಮಾಡ್ತಿದ್ದೆ. ನೋಡಿ ಪ್ರತಿದಿನವೂ ಸಹ ಅನುಕೂಲ ಇರುವಂತಹ ಪ್ರತಿದಿನವೂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದ್ಬಿಟ್ಟು ಬರಿತಾ ಇದ್ದೆ. ಫಸ್ಟಲ್ಲಿ ಬರೆದಾಗ ಒಂದು 3 ಪೇಜಿ ಲೆಕ್ಕದಲ್ಲಿ ಬರೀತಿದ್ದೆ. ಮತ್ತು ಇನ್ನೊಂದು ಪುಸ್ತಕ ಬರೆದಾಗ 108 ಅಂದರೆ ದಿನಕ್ಕೆ 108 ಬಾರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದ್ಬಿಟ್ಟು ಬರಿತಾ ಇದ್ದೆ. ಈ ರೀತಿಯಾಗಿ ಬರಿತಾ ಇದ್ದೆ. ನೋಡಿ ಕಾಣಿಸ್ತಿದೆ ಅಲ್ವಾ? ಈ ರೀತಿಯಾಗಿ ಬರಿತಾ ಇದ್ದೆ. ಬಟ್ ಅನಾನುಕೂಲ ಇದ್ದಿದ್ದ ದಿನ, ನಾನ್ ವೆಜ್ ಮಾಡಿದ್ದ ದಿನ ನಾನು ಬರಿತಾ ಇರಲಿಲ್ಲ. ಪರಿಶುದ್ಧವಾದ ದಿನಗಳಲ್ಲಿನೇ ನಾನು ರಾಯರಿಗೆ ಬರೀತಿದ್ದೆ. ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡ್ಮೇಲೆ ನಾನು ಕನಿಷ್ಠ 2 ಬುಕ್ಸ್ ಬರೆದೆ. ಅಂದರೆ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ಮತ್ತು ನನ್ನ ಇಷ್ಟಾರ್ಥವು ಮಾರ್ಚಲ್ಲಿ ನೆರವೇರಿತು. ಮಾರ್ಚ್ ಫಸ್ಟ್ ವೀಕಲ್ಲಿ ಹೋಗ್ಬಿಟ್ಟು ಬಂದೆ. ಹೊನ್ನವ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ನಾನು ಬರೆದಿರುವಂಥ ನಾಮಲೇಖನವನ್ನು ಅಲ್ಲಿ ಕೊಟ್ಬಿಟ್ಟು ಆ ಒಂದು ಸೇವೆಯನ್ನು ಅಲ್ಲಿ ನೀಡಿದಂತೆ ಆಗುತ್ತದೆ. ಅಂದರೆ ನಾನು ಅಂದ್ಕೊಂಡಿದ್ದು ಅಲ್ಲಿನೇ ಕೊಡಬೇಕು ಅಂತ ಅಲ್ಲಿನೇ ಕೊಟ್ಬಿಟ್ಟು ಬಂದೆ. ಹೋಗ್ತೀನೋ ಇಲ್ವೋ ಅನ್ನೋ ನಂಬಿಕೆನೂ ನನಗಿರಲಿಲ್ಲ. ಬಟ್ ರಾಯರು ನನ್ನನ್ನು ಕರೆಸ್ಕೊಂಡ್ರು ಅಂತಲೇ ಹೇಳಿ
ಹೋಗುವ ದಿನದವರೆಗೂ ಸಹ ನನಗೆ ಕ್ಲಾರಿಟಿ ಇರಲಿಲ್ಲ. ಗುರುವಾರನೇ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಮುಂಚೆ ದಿನವೇ ನನಗೆ ಹೋಗೋಣ ಅಂತ ಸುದ್ದಿ ಬಂತು. ಹೋಗಿದ್ವಿ. ತುಂಬ ಅಂದರೆ ತುಂಬಾ ಸಂತೋಷ ಆಯಿತು. ಕನಿಷ್ಠ ಪಕ್ಷ ತುಪ್ಪದ ದೀಪ ಹಚ್ಚಿ ಆದರೂ ಸಹ ಅಲ್ಲಿ ನಿಮ್ಮ ಸೇವೆಯನ್ನು ಮಾಡ್ಕೊಬನ್ನಿ. ಪ್ರತಿ ವಾರವೂ ಹೋಗೋದಕ್ಕೆ ಆಗಲ್ಲ ಅಂದರೆ ಒಂದು ಸರಿ ಆದರೂ ಲೈಫಲ್ಲಿ ವಿಸಿಟ್ ಮಾಡಿ ಆ ಒಂದು ಹೊನ್ನವ ಮಂತ್ರಾಲಯಕ್ಕೆ. ತುಂಬಾ ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ನೋಡಿ, ಪರಿಮಳ ಪ್ರಸಾದವು ಸಹ ಅಲ್ಲಿ ಕೌಂಟರಲ್ಲಿ ಮಾರ್ತಾ ಇರ್ತಾರೆ. ಈ ಒಂದು ಪ್ರಸಾದವನ್ನು ಸಹ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ನೋಡಿ, ನಾಮಲೇಖನ ಪುಸ್ತಕವನ್ನು ಸಹ ನಾವು ಆ ಕೌಂಟರಲ್ಲಿ ಕೇಳಿಬಿಟ್ಟು ತಗೋಬೋದು. ಒಂದು ಪುಸ್ತಕ ಬಂದುಬಿಟ್ಟು 20 ರೂಪಾಯಿ. ನಾವು ಎಷ್ಟು ಪುಸ್ತಕ ಬೇಕೋ ಅಷ್ಟು ಪುಸ್ತಕವನ್ನು, ನಾಮಲೇಖನ ಪುಸ್ತಕವನ್ನು ತೆಗೆದುಕೊಂಡು ಮತ್ತು ಅಲ್ಲಿಗೇನು ಸಹ ನಾವು ತಲುಪಿಸ್ಬೋದು. ಅವರೇ ಈಸ್ಕೊತಾರೆ. ಈ ರೀತಿಯಾಗಿ ನಾಮಲೇಖನವನ್ನು ಬರೆಯೋದ್ರಿಂದಲೂ ಸಹ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ.